ಇದೇ ಮೇ 9ನೇ ತಾರೀಕು ಸಂಜೆ 8 ಗಂಟೆಗೆ ನಮ್ಮ ಸಪ್ತಗಿರಿ NPS ಯೂನಿವರ್ಸಿಟಿಯ ಔರಾ ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಇವಾಗ ಗಿಲ್ಲಿ ನಟ ಅವರು ಸಪ್ತಗಿರಿ ಯೂನಿವರ್ಸಿಟಿ NPS ಕಾಲೇಜ್ಗೆ ಬರ್ತಿದ್ದಾರೆ ಒಂದು ಫೆಸ್ಟಿವಲ್ಗೋಸ್ಕರ ಸಂಜೆ 8 ಗಂಟೆಗೆ. ಈಗ ಗಿಲ್ಲಿಯವರು ಬರ್ತಾರೆ ಅಂತಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಇರುವುದು ಸಿಕ್ಕಾಪಟ್ಟೆ ಜನಸಾಗರ ಅಂತೂ ತುಂಬ ತುಳುಕ್ತಾ ಇದ್ದಾರೆ. ಇನ್ನು ಈ ಒಂದು ವಿಡಿಯೋ ಬಿಟ್ಟಿದ ತಕ್ಷಣ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ, ಬೇಗ ಬನ್ನಿ ಅಂತಂದ್ಬಿಟ್ಟು ಅಭಿಮಾನಿಗಳೆಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೀವಿ ಅಂತಂದ್ಬಿಟ್ಟು ಕಮೆಂಟ್ಗಳ ಸುರಿಮಳೆನೆ ಇಲ್ಲಿ ಹರಿಸಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಒಬ್ಬರೇ ಅಲ್ಲ, ಹಲವಾರು ಜನ ಗೆಸ್ಟ್ಗಳು ಕೂಡ ಬರ್ತಿದ್ದಾರೆ ಅಂತಂದ್ಬಿಟ್ಟು ಗಿಲ್ಲಿ ನಟ ಅವರೇ ಹೇಳಿದ್ದಾರೆ. ಸದ್ಯ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮೊನ್ನೆ ಅಷ್ಟೇ ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ವಿಡಿಯೋ ವೈರಲ್ ಆಗಿತ್ತು. ಸದ್ಯ ನೋಡಿ, ಬ್ಯುಸಿ ಶೆಡ್ಯೂಲ್ ಎಷ್ಟೇ ಇದ್ರೂ ಕೂಡ ಪ್ರೋಗ್ರಾಮ್ಗಳಿಗಂತೂ ಇಲ್ಲಿ ಅಟೆಂಡ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಅವರು ಯಾವೊಂದು ಸಭೆ ಸಮಾರಂಭದಲ್ಲಿ ಬರ್ತಾರೋ ಅಲ್ಲಿ ಅವ್ರಿಗೆ ಗಿಫ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಅಂದರೆ ಅಭಿಮಾನಿಗಳು ಪ್ರೀತಿಯಿಂದ ಇಲ್ಲಿ ಗಿಫ್ಟ್ನ ಕೊಟ್ಟೇ ಕೊಡ್ತಾರೆ. ಆದರೆ ಈ ಬಾರಿ ಸಪ್ತಗಿರಿ ಯೂನಿವರ್ಸಿಟಿ NPS ಕಾಲೇಜ್ ಏನಿದೆ, ಈ ಒಂದು ಫೆಸ್ಟಿವಲ್ಗೆ ಬಂದಾಗ ಅವರಿಗೆ ಯಾವ ರೀತಿಯಾದ ಗಿಫ್ಟ್ ಸಿಗುತ್ತೆ ಅಂತಂದ್ಬಿಟ್ಟು ನೋಡಬೇಕಿದೆ. ಮೊನ್ನೆಯಷ್ಟೇ ಯಶ್ ರಾಧಿಕಾ ಅವರು ಮತ್ತಿಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಅನುಷ್ಕಾ ಅವ್ರದ್ದು ಒಂದು ಇಮೇಜ್ ಇದೆಯಲ್ಲ, ಅದ್ರ ಜೊತೆಗೆ ಗಿಲ್ಲಿ ನಟ ಅವ್ರದ್ದು ಕಾವ್ಯ ಅವ್ರದ್ದು ಒಂದು ಫೋಟೋ ಫ್ರೇಮ್ ಹಾಕ್ಬಿಟ್ಟು ಕೊಟ್ಟಿದ್ರು. ಸದ್ಯ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಯಾವ ತರದ ಗಿಫ್ಟ್ ಬರುತ್ತೆ ಅಂತಂದ್ಬಿಟ್ಟು ನೋಡಬೇಕಿದೆ. ಆದರೆ ಗಿಲ್ಲಿ ನಟ ಅವ್ರ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ವೀಕ್ಷಕರೇ, ನೀವೇನಾದರೂ ಗಿಲ್ಲಿ ಅವ್ರನ್ನ ಮೀಟ್ ಆಗಬೇಕು ನೋಡಬೇಕು ಅಂತ ಇದ್ರೆ ಡೈರೆಕ್ಟ್ ಆಗಿ ಮೀಟ್ ಆಗಲಿಲ್ಲ ಅಂದ್ರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಹೋದ್ರೆ ಅವ್ರನ್ನ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಅಂದರೆ ಸಪ್ತಗಿರಿ ಯೂನಿವರ್ಸಿಟಿ NPS ಕಾಲೇಜು ಸಂಜೆ 8 ಗಂಟೆಗೆ ಬರ್ತೀನಿ ಅಂತಂದ್ಬಿಟ್ಟು ಗಿಲ್ಲಿಯವರೇ ಹೇಳಿದ್ದಾರೆ. ಖಂಡಿತವಾಗ್ಲೂ ನೀವೇನಾದರೂ ಗಿಲ್ಲಿಯವ್ರನ್ನ ನೋಡಬೇಕು ಅಂತಂದ್ರೆ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ.